ರಾಜ್ಯದಲ್ಲಿ ಬರಗಾಲ ಆವರಿಸಿದೆ. ಮತ್ತೆ ಸರ್ಕಾರ 3 ವರ್ಷದಿಂದ ಕಂಟಿನ್ಯೂ ಅದೇ ತರ ಮುಂದುವರಿಸಿದೆ. ದೆಹಲಿ ಭೇಟಿ, ಹೈಕಮಾಂಡ್ ಮತ್ತೆ ಇದೇ ನಡೀತಾ ಇದೆ ಅಂತ ಹೇಳಿ ಪ್ರವಾಸ ಹೋಗ್ತಾ ಇದೆ. ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ನಾನು ತುಂಬಾ ಸ್ಪಷ್ಟವಾಗಿ ಹೇಳಿದ್ದೆ, ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋ ತನಕನೂ ಕೂಡ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯವ್ರ ಮಗ ಹೇಳ್ತಾನೇ ಇದ್ರು, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಕೊನೆ ತನಕ ಇರ್ತಾರೆ, 5 ವರ್ಷ ತನಕ ಮತ್ತು ಅವರೇ ಮುಖ್ಯಮಂತ್ರಿ ಇರ್ತಾರೆ. ಅದಕ್ಕೋಸ್ಕರ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ನಾನು ಇಲ್ಲದೇ ಇಲ್ಲ ಅಂತ ಹೇಳ್ಬಿಟ್ರಲ್ಲ, ಅವರೇ ಮುಖ್ಯಮಂತ್ರಿ ತುದಿ ತನಕ 28ಕ್ಕೆ ಮತ್ತೆ ಅವರೇ ಮುಂದುವರಿತಾರೆ ಏನಂತ ಮಾತ್ರ ಸಿದ್ದರಾಮಯ್ಯನವ್ರ ಬಾಯಲ್ಲೇ ನಾವು ಕೇಳಿದ್ವಿ. ಅವ್ರ ಮಗನೂ ಹೇಳಿದ್ದ, ಅವ್ರ ಹಿಂಬಾಲಕರು ಹೇಳಿದ್ರು. ಈ ಎಲ್ಲಾ ಅವರ ಹಿಂಬಾಲಕರು ಸ್ವಲ್ಪ ಒತ್ತಡ ಮಾಡ್ಲಿ, ಮತ್ ನಿಂತ್ಕೊಳ್ಳಿ ಅಂತೇಳಿ ಈ ಡೊಳ್ಳು ಬಡ್ಡಿ ಬಾರಿಸ್ತಾರೆ ನೋಡ್ರಿ, ಹಂಗೆ ಡೊಳ್ಳೊಂದಿಷ್ಟು ಜನ ಬಾರಿಸ್ಲಿ ಅಂತ ಅವ್ರು ಇವತ್ತು ಸ್ವಲ್ಪ ಮುಂಚೆನೆ ಹೇಳಿದ್ದಾರೆ. ಬರಗಾಲದಂತೂ ಪರಿಸ್ಥಿತಿ ನಾನು ಹೇಳಿದಲ್ಲ, 100 ವರ್ಷದಿಂದ ಈಚೆ ಇಂಥದ್ದು ವಿಚಿತ್ರವಾದ ಬರಗಾಲ ನಾವು ಕಂಡಿರ್ಲಿಲ್ಲ. ಮತ್ತೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ನಾಯಕರೆಲ್ಲ, ಕೇಂದ್ರ ಸರ್ಕಾರ ತಕ್ಷಣ ನೆರವು ಬರಬೇಕು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿನಲ್ಲಿ ಎಂಪಿಗಳಿಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಬರ ಪರಿಹಾರಕ್ಕೆ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ನೀವು ಸಹಕಾರ ಕೊಡಬೇಕು, ಹೇಳಬೇಕು ಪ್ರಧಾನಮಂತ್ರಿಯವರಿಗೆ ಅಂತ. ಅಪ್ಪ, ಎಷ್ಟು ನಿನ್ ಬರದ್ದು ನಷ್ಟ ಆಗಿದೆ, ಸರ್ವೆ ಆಗಿಲ್ಲ ರಾಜ್ಯದಲ್ಲಿ. ಸರ್ವೆ ಮಾಡಬೇಕಾದಂತ ಅಧಿಕಾರಿಗಳನ್ನ SIR ಬಳಸ್ಕೊತಾ ಇದ್ದಾರೆ. ಬರದ ಬಗ್ಗೆ ಇವ್ರಿಗೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ಬಹಳ ಸುಲಭ, ಭಾರತೀಯ ಜನತಾ ಪಾರ್ಟಿ ಯಾರು ಇದ್ರ ಬರೋದ್ ಬಗ್ಗೆ ಮಾತಾಡ್ತಾ ಇಲ್ಲ, ಬರೀ ಪುಕ್ಷಣೆ ಮಾತಾಡ್ಬೇಕಾ? ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಬೆಳೆ ನಷ್ಟ ಆಗಿದೆ, ಯಾವ ಬೆಳೆ ನಷ್ಟ ಆಗಿದೆ, ನಾವು ಇಷ್ಟು ಕೊಡ್ತೀವಿ, ಕೇಂದ್ರ ಸರ್ಕಾರ ಇಷ್ಟು ಕೊಡ್ಬೇಕು, ಇಷ್ಟು ಒಟ್ಟು ನಷ್ಟ ಆಗಿದೆ ಅನ್ನೋದನ್ನ ಅಂಕಿ ಅಂಶದ ಸಮೇತ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ ಅವ್ರು ಇನ್ನು ಬರ್ತಾರೆ ವೆರಿಫೈ ಮಾಡೋದಕ್ಕೆ. ಕೇಂದ್ರ ತಂಡ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಬೇಜವಾಬ್ದಾರಿ ಒಂದು ಸರ್ಕಾರ 136 ಜನನ ಕರ್ನಾಟಕ ರಾಜ್ಯದ ಜನ ಗೆಲ್ಲಿಸಿ ಹಣೆ ಚಚ್ಕೋಬೇಕು, ಬಹಳ ದೊಡ್ಡ ತಪ್ಪು ಮಾಡಿದ್ವಿ ಅಂತ. ಇಂಥ ಒಂದು ಪರಿಸ್ಥಿತಿ ಬಂದೋಗಿದೆ ಕರ್ನಾಟಕ ರಾಜ್ಯಕ್ಕೆ. ನಾನು ಅದಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಟೀಕೆ ಮಾಡೋದಷ್ಟೇ ನನ್ನ ಕೆಲಸ ಅಲ್ಲ. ನನ್ನ ಮನವಿ, ಇರೋ ಜನ ನೀವು 13 ಜನ ಮಂತ್ರಿಗಳಿದ್ದೀರಿ, ಮೇಲೆ ಯಾರು ಹೋಗ್ತಾರೋ ಹೋಗ್ಲಿ, ಕ್ಯಾಬಿನೆಟ್ ಆಗ್ಬೇಕು, ಯಾವತ್ತಾಗುತ್ತೋ ಗೊತ್ತಿಲ್ಲ. 6ನೇ ತಾರೀಕು ಇದ್ದಿದ್ದು ಅಧಿವೇಶನ 15ಕ್ಕಾರು ಅಧಿವೇಶನ ಆಗ್ಲಿ, ಮತ್ತು ನೀವು ಕ್ಯಾಬಿನೆಟ್ ಆಗಿಲ್ಲ ಅಂತ ಅಕಸ್ಮಾತ್ ಆಗ್ಲಿಲ್ಲ ಆದ್ರೆ 15ರೊಳಗೆ ಮತ್ ಮುಂದಿನ ಕತೆ ಏನು? ಮತ್ತೆ ಅಧಿವೇಶನ ಮುಂದಾಗ್ತೀರಾ? ಒಂದ್ ಸರ್ಕಾರ ಅಂತ ಬೇಕಲ್ಲ ರಾಜ್ಯಕ್ಕೆ. ಉಸ್ತುವಾರಿ ಸಚಿವರುಗಳಿಲ್ಲ, ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ. ಒಬ್ಬೊಬ್ಬರು 3 ಜಿಲ್ಲೆ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಸರ್ಕಾರಕ್ಕೆ, ನಮ್ದು ಒಂದು ರಾಜ್ಯ ಸರ್ಕಾರ ಇದೆ, 136 ಜನ ಶಾಸಕರನ್ನು ಗೆಲ್ಲಿಸಿದ್ದಾರೆ, ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು, ರೈತರ ಸಂಕಷ್ಟಗಳನ್ನು ಕೇಳಬೇಕು. ಈ ದಿಕ್ಕಿನಲ್ಲಿ ರೈತರ ಜಮೀನುಗಳಿಗೆ ಹೋದ್ರೆ ಗೊತ್ತಾಗುತ್ತೆ. ಮುಖ್ಯಮಂತ್ರಿಗಳೊಬ್ಬರು ಒಡ್ಡಾಡ್ತಾ ಇದ್ದಾರೆ, ಸಾಕಾಗಲ್ಲ. ಅಧಿಕಾರಿಗಳಿಗೆ ಎಚ್ಚರಿಕೆ, ಏನೇ ತೊಂದರೆ ಆದ್ರೂ ಕೂಡ ಬರುತ್ತಿದ್ದ ನೀವು ಜಿಲ್ಲಾಧಿಕಾರಿಗಳ ಇದಕ್ಕೆ ಕಾರಣರಾಗ್ತೀರಿ. ಎಚ್ಚರಿಕೆ ಕೊಡಕ್ಕೆ ಮುಖ್ಯಮಂತ್ರಿ ಇರೋದು. ಬರೋದು ರಿಪೋರ್ಟ್ ಅಂತ ತಗೊಳೋದಕ್ಕೆ ನಿಮ್ ಶಾಸಕರನ್ನ ಕಳಿಸಿ. ಎಲ್ಲಾ ಮಂತ್ರಿಗಳಾಗ್ಬೇಕು ಅಂತ 40 ಜನ ಶಾಸಕರು ಡೆಲ್ಲಿಲಿ ಹೋಗಿ ಕೂತ್ಬಿಟ್ಟಿದ್ದಾರೆ.
ಬರದ ಬಗ್ಗೆ ದಯವಿಟ್ಟು ಸೀರಿಯಸ್ ಆಗಿ ತಗೋಬೇಕು. ಇದು ನನ್ನ ಪ್ರಾರ್ಥನೆ.